ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು, ಬಸ್ ಸ್ಟ್ಯಾಂಡ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ. ಕೆಸರುಗದ್ದೆಯಾಗಿರುವ ದಾಬಸ್ಪೇಟೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ದಾಬಸ್ಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನೋಡಿದರೆ ಯಾವುದೋ ತಿಪ್ಪೆಗುಂಡಿ ಅಂತ ಆಗಿರುವುದು ಅಂತೀರಾ. ಸುಮಾರು 6 ತಿಂಗಳ ಹಿಂದೆ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಆದರೆ ಕೆಲವು ಸಮಸ್ಯೆಗಳಿಂದ ಕಾಮಗಾರಿ ಕೆಲಸ ಸ್ಥಗಿತವಾಯಿತು. ಏನೇ ಆಗಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲದಂತಾಗಿರುವುದು ಸಾರ್ವಜನಿಕರಿಗೆ ದೊಡ್ಡ ತಲೆನೋವು ತಂದಿದೆ. ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಶೌಚಾಲಯ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಇನ್ನೊಂದು ಕಡೆ ಬಂದಂತೆ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಕಂಡುಬರುತ್ತಿದ್ದು, ಬಸ್ ನಿಲ್ದಾಣದಲ್ಲಿ ನೀರು ನಿಂತು ಕೆರೆಯಂತಾಗಿರುವುದು, ಶೌಚಾಲಯಕ್ಕಾಗಿ ತೆರೆದ ಗುಂಡಿ ಹಾಗೆ ಬಿಟ್ಟಿರುವುದು ಭಯಾನಕ ಸ್ಥಿತಿಗೆ ತಲುಪಿರುವ ದಾಬಸ್ಪೇಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಮಾಧ್ಯಮದ ಜೊತೆ ಮಾತನಾಡಿದ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ, ದಾಬಸ್ಪೇಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಂದು ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸ್ಥಳದಲ್ಲೇ ನಿಂತು ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಇನ್ನು ಈ ಬಸ್ ಸ್ಟ್ಯಾಂಡ್ ಕಾಮಗಾರಿಯನ್ನು ಸೋಮವಾರದ ಒಳಗೆ ಚಾಲನೆ ಮಾಡಬೇಕು, ಇಲ್ಲದಿದ್ದರೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಬೆಳಗ್ಗೆ ಸುಮಾರು ಜನ ಮಹಿಳೆಯರು ಇಲ್ಲಿಂದ ನನಗೆ ಫೋನ್ ಮಾಡಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಆಗಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಯಾರೂ ಕೂಡ ಚಕಾರ ಎತ್ತಾ ಇಲ್ಲ, ತಾವಾದರೂ ಕೂಡ ಬಂದು ಏನಾದ್ರು ಮಾಡ್ತೀರಾ ಅಂತಕ್ಕಂಥ ಮಾಹಿತಿ ನಾನು ಕೇಳಿದ್ರು. ನಾನು ಮೋಹನ್ ಕುಮಾರ್ ಇಬ್ಬರು ಕೂಡ ಮಾತಾಡಿದ್ರು. ಅಲ್ಲಿ ಏನಾಗುತ್ತೆ ಅಂತ ಎಲೆಕ್ಷನ್ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಕಡೆ ಗಮನ ಹರಿಸಿರಲಿಲ್ಲ. ಚುನಾವಣೆ ಆಗಲೇ ಸುಮಾರು 1.5 ತಿಂಗಳಾಯಿತು. KSRTC MD ಏನೋ ಹೇಳ್ತಾವ್ರೆ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇತ್ತು, ಅದಕ್ಕೋಸ್ಕರ ಆ ಕಡೆ ಬರೋಕ್ಕಾಗಿಲ್ಲ ಅಂತೇಳಿ. ನೀವು ನೋಡ್ತಾ ಇದ್ದೀರಾ ಸುಮಾರು 6 ತಿಂಗಳಿಂದ ಈ ಕೆಲಸ KSRTC ಆಗಿರ್ತಕ್ಕಂಥ ಕೆಲಸ ಸ್ಥಗಿತಗೊಂಡೈತೆ. ಯಾಕೆ ನಿಲ್ಸೋರು ಕೆಲಸ ಯಾಕೆ ನಿಲ್ಸೋರು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಒಂದು ಸತಿ ಕಾಂಟ್ರಾಕ್ಟಲ್ಲಿ ಏನಾದ್ರು ಕೂಡ ಅನುಮೋದನೆ ಆದಮೇಲೆ ಏನೇ ಚುನಾವಣೆ ಇದ್ರೂ ಕೂಡ ಕೆಲಸ ಎಲ್ಲೂ ಕೂಡ ನಿಲ್ಲಿಸಿ ಅಂತ ಗೌರ್ಮೆಂಟ್ ಎಲ್ಲೂ ಕೂಡ ಹೇಳಿಲ್ಲ. ಹೊಸ ಟೆಂಡರ್ಗಳು ಕರಿಬಾರ್ದು, ಕೆಲಸ ಮಾಡಬಾರ್ದು ಅಂತ ಆದೇಶ ಐತೆ, ಬಿಟ್ಟರೆ ಆಗಿರ್ತಕ್ಕಂಥ ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ನಮ್ಮ ತಾಲೂಕಲ್ಲಿ ಸೋಂಪುರದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಸುಮಾರು 1 ವರ್ಷದಿಂದನೂ ಕೂಡ KSRTC ಬಸ್ಸು ಕೆಲಸ ಇಲ್ಲಿ ಕಾಮಗಾರಿ ಯಾಕೆ ನಿಲ್ಸವ್ರೆ, ಯಾರು ನಿಲ್ಸವ್ರೆ ಅಂತಕ್ಕಂಥ ಸರಿಯಾದ ಮಾಹಿತಿ ನಮಗೂ ಕೂಡ ಇಲ್ಲ. ಎಲ್ಲ ಜನಗಳು ಮಾತಾಡೋದು ಏನಪ್ಪ ಅಂತಂದರೆ MLA ಬಂದಿದ್ರಿ ಜಾಗಕ್ಕೆ, ಶಾಸಕರು ಬಂದ ಸಂದರ್ಭದಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥ ನರಸಿಂಹಮೂರ್ತಿ ಮತ್ತು MLA ಸ್ವಲ್ಪ ವಿವಾದಗಳು ನಡೀತು. ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋರು ಕೆಲಸ ಮಾಡಬೇಡಿ ಅಂತೇಳಿ ಆದೇಶ ಮಾಡೋರು ಅಂತ ಮಾಹಿತಿ ಐತೆ. ನಾನು ಶಾಸಕರನ್ನ ಕೇಳಲಿಕ್ಕೆ ಬಯಸ್ತೀನಿ, ಯಾವ ಕಾರಣಕ್ಕೋಸ್ಕರ KSRTC ನಡೀತಾ ಇರ್ತಕ್ಕಂಥ ಕೆಲಸ ನಿಲ್ಲಿಸಿದಿರಿ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನೀವೇ ಉತ್ತರ ಕೊಡಬೇಕು. ಆ ಕಾಂಟ್ರಾಕ್ಟ್ ಮಾಡಿಕೊಂಡಿರ್ತಕ್ಕಂಥವ್ರು ಕೂಡ ತಾತ್ಕಾಲಿಕವಾಗಿ ಇಲ್ಲೇನು ಕೆಲಸ ನಿಲ್ಲಿಸಿದಿರಿ, ಸದ್ಯಕ್ಕೆ ಶೌಚಾಲಯ ಏನಾಗಬೇಕು, ಇಲ್ಲಿ ನಿಂತಿರ್ತಕ್ಕಂಥ ನೀರನ್ನು ಯಾವ ರೀತಿ ಹೋಗಲಾಡಿಸ್ಬೇಕು, ಇದನ್ನು ಯಾವ ರೀತಿ ಸ್ವಚ್ಛತೆಗೊಳಿಸಬೇಕು ಅಂತೇಳಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಇದಕ್ಕೆ ನಾನು ಕೂಡ ಈಗ ಕಾಂಟ್ರಾಕ್ಟ್ ನರಸಿಂಹಮೂರ್ತಿಗೂ ಮತ್ತು KSRTC MD ಹತ್ರನೂ ಕೂಡ ಮಾತಾಡಿದ್ದೀನಿ. ಅವ್ರು ಸೋಮವಾರದವರೆಗೂ ಕೂಡ ಟೈಮ್ ತಗೊಂಡವ್ರೆ. ಇದನ್ನೇನಾದ್ರು ಕೂಡ ಸೋಮವಾರ ಆದಮೇಲೆ ಏನಾದ್ರು ಕೆಲಸ ಹಿಡಿಲ್ಲ ಅಂತಂದರೆ ಇದೇ ಜಾಗದಲ್ಲಿ JDS ಮತ್ತು BJP ಎಲ್ಲ ಕಾರ್ಯಕರ್ತರುಗಳು ಕೂಡ ಸೇರಿ ಒಂದು ಹೋರಾಟವನ್ನು ಮಾಡಿ ನಮ್ಮ ಸಂಸದರನ್ನು ಕರೆಸಿ ಇದು ಯಾಕೆ ಸ್ಥಗಿತಗೊಂಡೈತೆ ಅಂತಕ್ಕಂಥ ಮಾತನ್ನು ಮಾಹಿತಿ ತಗೊಳ್ಳೋದಕ್ಕೆ ಬಿಡಲ್ಲ. ನಾವಿಲ್ಲೇನು ಸ್ವಂತಕ್ಕೋಸ್ಕರ ಏನು ಕೇಳ್ತಾ ಇಲ್ಲ. ಸಾರ್ವಜನಿಕರು ಈ ಸ್ಥಳದಲ್ಲಿ ಯಾವ ರೀತಿ ನಿಂತ್ಕೊಳ್ಳೋಕೆ ಸಾಧ್ಯ, ಶೌಚಾಲಯ ಮೊದಲಂಗ ಚೆನ್ನಾಗಿತ್ತು, ನಾನೇನೇನೋ ಉದ್ಧಾರ ಮಾಡ್ತೀನಿ ಅಂತೇಳಿ ಆ ಕಾಂಟ್ರಾಕ್ಟು ಬಂದೆಲ್ಲ ಕಿತ್ತಾಕಿ ಇವತ್ತು ಇರ್ತಕ್ಕಂಥ ಶೌಚಾಲಯ ಕೂಡ ಅಧ್ವಾನ ಮಾಡೋರು. ಅಟ್ಲೀಸ್ಟ್ ಶೌಚಾಲಯನ ತಾತ್ಕಾಲಿಕ ವ್ಯವಸ್ಥೆ ಮಾಡಿ KSRTC ಬಸ್ ಸ್ಟ್ಯಾಂಡಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಇರ್ತಕ್ಕಂಥ ಶೌಚಾಲಯ ಕಿತ್ತಾಕಿದ್ಮೇಲೆ ಅದು ಸರಿಯಾದ ವ್ಯವಸ್ಥೆ ಮಾಡಿ ಅವ್ರು ಬೇರೆ ಕಡೆ ಕೆಲಸ ಹಿಡಿಬೇಕಾಗಿತ್ತು. ನಾವಿಲ್ಲಿ ಸುಮ್ಮನೆ ಯಾರ ಮೇಲೂ ಕೂಡ ಗೂಬೆ ಕೂರಿಸೋಂಥ ಕೆಲಸ ಮಾಡಲ್ಲ. ಯಾಕೆ MLA ಕೆಲಸ ನಿಲ್ಲಿಸೋರು ಅಂತೇಳಿ MLA ಉತ್ತರ ಕೊಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೀನಿ. ನಾನು ಇಲ್ಲಿ ಏನು ನಡೀತದೆ, ನಡೀತದೆ, ಸರ್ಕಾರ ಆಗ ಮಾಡ್ತು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತು ಯಾಕಿಲ್ಲಿ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಅಂತೇಳಿ. ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಇಂಥ ಅನುದಾನಗಳನ್ನ ಮಾಡಲಿಕ್ಕೋಸ್ಕರ ದುಡ್ಡಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಟೆಂಡರ್ ಆಗಿರೋದ್ರಿಂದ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. MLA ಸ್ವಂತ ಖರ್ಚಿಂದಾರು ಸರಿನೇ ಈ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು. ಕೆಲಸ ನಡೆಯೋದೇನೋ ಲೇಟ್ ಆಯ್ತದ ಅಂತ ಅನ್ನೋದಾದರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು. ಇಲ್ಲಿ ನೀರು ನಿಲ್ಲೋದೆಲ್ಲ ನಿಲ್ಲಿಸಬೇಕು. ನಾವೆಲ್ಲನೂ ಕೂಡ ಅವರೆಲ್ಲರೂ ಮಾತಾಡಿದ್ದೀವಿ. ಅವರೇನಾದ್ರು ಕೂಡ ಸಮಂಜಸವಾಗಿ ಕೆಲಸ ಕಾರ್ಯಕ್ರಮ ನಡೀಲಿಲ್ಲ, KSRTC ಕೆಲಸ ಹಿಡಿಲ್ಲ ಅಂತಂದರೆ ನಾವು ಕೇವಲ ಇವತ್ತಿಲ್ಲಿ ಏನಾಗೈತೆ ಅಂತ ಮಾಹಿತಿ ತಗೊಳ್ಳೋಕ್ಕೋಸ್ಕರ ನಾನು ಮೋಹನ್ ಕುಮಾರ್ ಇಬ್ಬರು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಮತ್ತು ನಮ್ಮ ಹೋಬಳಿ ಎಲ್ಲ ಕಾರ್ಯಕರ್ತರು ಲೀಡರ್ಗಳನ್ನ ಕರೆದು ಇದೇ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ಕೂಡ ನಾವು ಇಲ್ಲಿಂದ ಹೋಗೋಂಥ ಮಾತೇ ಇಲ್ಲ. ಆದ ಕಾರಣ ಈಗೇನೋ ನೀವು ಅನ್ಕೊಂಡಿರ್ಬೋದು, ಬಹುಶಃ ಎಲ್ಲೋ ಮಾಧ್ಯಮದಲ್ಲಿ ಬರ್ತಾರೆ, ಅಲ್ಲಿ ಬಂದವರೆ ಹೋಗೋರೆ ಶೋ ಕೊಟ್ಟವ್ರೆ ಅಂತಕ್ಕಂಥದ್ದಾದರೆ ವಾಪಸ್ ತಗೊಬೇಕು. ಯಾರು ಕಾಂಟ್ರಾಕ್ಟ್ ಇದ್ದೀರಿ, ಯಾರು ಶಾಸಕರಿದ್ದೀರಿ, ಯಾರು MD ಇದ್ದೀರಿ, ನಿಮ್ಗೆಲ್ಲರೂ ಕೂಡ ಇದು ಎಚ್ಚರಿಕೆ ಗಂಟೆ. ನೀವು ಅತಿ ಶೀಘ್ರ ನಾವೇನು ನಿಮ್ಮನ್ನು ಸ್ವಂತ ದುಡ್ಡು ತಗೊಂಬಂದು ಹಾಕಿ ಅಂತ ಹೇಳ್ತಾ ಇಲ್ಲ. ಟೆಂಡರ್ ಆಗಿರ್ತಕ್ಕಂಥ ಕೆಲಸನ
ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕು. ಇಲ್ಲಾಗಿರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತಕ್ಕಂಥ ನನ್ನ ಹೋರಾಟ. ಇದಕ್ಕೇನಾದ್ರು ಕೂಡ ಸ್ಪಂದಿಸ್ತಿಲ್ಲ ಅಂತಂದರೆ ತತುತ್ರವಾಗಿ ಉತ್ತರ ಕೊಡಿಸೋಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದಿದ್ರೆ ಫಸ್ಟು ಇದನ್ನ ನೋಡಿ ಈ ಜನಕ್ಕೆ ಬಡವ್ರಿಗೆ ಮತ್ತು ಹೆಣ್ಮಕ್ಳು ಇಲ್ಲಿ ಈ ಭಾಗದಲ್ಲಿ ಎಲ್ಲೂ ಯಾರು ವಿದ್ಯಾರ್ಥಿಗಳು ಬಂದು ನಿಂತ್ಕೊಳಕ್ಕೆ ಜಾಗ ಇಲ್ಲ, ಇಲ್ಲಿ ಶೌಚಾಲಯ ಇಲ್ಲ. ಏನಾದರೂ ಮಾನ ಮರ್ಯಾದಿದ್ರೆ ಸರ್ಕಾರ ಫಸ್ಟು ಇದನ್ನು ಗಮನಕ್ಕೆ ಯಾರು ಮಿನಿಸ್ಟರ್ ಅವರು ಅದಕ್ಕೆ ಇದು ಸಂಬಂಧಪಟ್ಟ ಮಿನಿಸ್ಟ್ರು, ಇದು ಸಂಬಂಧಪಟ್ಟಂಥ ಶಾಸಕರು ದಯಮಾಡಿ ಇದನ್ನು ಫಸ್ಟ್ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ದಯವಿಟ್ಟು ಇದೆಲ್ಲ ಈ ಥರ ಎಲ್ಲ ರಾಜಕೀಯ ಬೇರೆ ಇರಲಿ, ಏನೇ ಇದ್ರೂ ನಮಗೆ ಬಸ್ ಸ್ಟ್ಯಾಂಡು ಮೊದಲು ಆಗಬೇಕು. ನಮಗೆಲ್ಲ ಒಂದೇ ಶಾಸಕರು, ಎಲ್ಲರಿಗೂ ಶಾಸಕರೇ. ಈಗ ನಾನು ಒಂದು ಕ್ಷೇತ್ರಕ್ಕೆ ಶಾಸಕರಾದ್ಮೇಲೆ ಪ್ರತಿಯೊಬ್ಬರಿಗೂ ಶಾಸಕರೇ. JDS, BJP, ಕಾಂಗ್ರೆಸ್ ಅಂತೇನಿಲ್ಲ, ಹೋರಾಟ ಮಾಡ್ತಿರೋದು ಇದು ಪಬ್ಲಿಕ್ಕಿಗೋಸ್ಕರ. ದಯವಿಟ್ಟು ಇದನ್ನು ಕೂಡಲೇ ಸಂಭರಿಸ್ಕೊಂಡು ನಾವು ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊತಿದ್ದೀವಿ. ಇದೇನು ಆಗಲಿಲ್ಲ ಅಂದರೆ ಮುಂದೆ ಉಗ್ರ ಹೋರಾಟ ಮಾಡಿ ಇದನ್ನ ಆಗೋವರೆಗೂ ನಾವು ಇಲ್ಲೇ ಪೆಂಡಲ್ ಹಾಕ್ಕೊಂಡು ಎಲ್ಲ ಸೇರಿ ಎಲ್ಲ ಮುಖಂಡರು, ಎಲ್ಲ BJP ಕಾರ್ಯಕರ್ತರು, JDS ಕಾರ್ಯಕರ್ತರು, ಈ ಮುಖಂಡರೆಲ್ಲ ಸೇರಿ ಇಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡಿ ಈ ಕೆಲಸ ಆಗೋವರೆಗೂ ಎಲ್ಲೂ ಹೋಗಲ್ಲ. ಇಲ್ಲಾದರೂ ಅಧಿಕಾರಿಗಳು ಬಸ್ ನಿಲ್ದಾಣದ ವ್ಯವಸ್ಥೆಯನ್ನು ಸರಿಪಡಿಸುತ್ತಾರಾ ಕಾದು ನೋಡಬೇಕಿದೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.